ವಸುದೇವಸುತಂ ದೇವ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಪುರಾಣ ಪ್ರಸಿದ್ಧವಾದಂತಹ ವಿಷ್ಣು ಪುರಾಣದಲ್ಲಿ ಬರುವಂತಹ ಒಂದು ಕಥೆ ಇವತ್ತು ಕೇಳೋಣ. ಋಭು ಮಹರ್ಷಿಗಳು ಅಂತ ಒಬ್ಬರು ದೊಡ್ಡ ಮಹರ್ಷಿಗಳಿದ್ದರು ಬಹಳ ಹಿಂದೆ. ಮಹರ್ಷಿಗಳು ಅಂತ ಹೇಳಿದಾಗ ಬ್ರಹ್ಮಜ್ಞಾನಿಗಳವರು. ಪುಸ್ತಕದ ಬ್ರಹ್ಮಜ್ಞಾನಿ ಮಾತ್ರ ಅಲ್ಲ, ನಿತ್ಯದಲ್ಲೂ ಕೂಡ ಬ್ರಹ್ಮಾನುಭವವನ್ನು ತಮ್ಮಲ್ಲಿ ತುಂಬಿಕೊಂಡು ಸದಾಕಾಲ ಆನಂದವಾಗಿ ಇರಬಲ್ಲಂಥ ಬ್ರಹ್ಮಜ್ಞಾನಿಗಳಾಗಿದ್ದರು. ತಾವು ಯಾರ್ಯಾರು ಸಂಪರ್ಕಕ್ಕೆ ಬರ್ತಾರೆ, ಯಾರ್ಯಾರು ಶಿಷ್ಯರು ಅವ್ರ ಹತ್ರ ಬರ್ತಾರೆ, ಅವರಿಗೆಲ್ಲರಿಗೂ ಈ ಬ್ರಹ್ಮಜ್ಞಾನವನ್ನು ಸಂಕ್ರಮಣ ಮಾಡಿ ಅವರು ತಮ್ಮಂತೆಯೇ ಬ್ರಹ್ಮಜ್ಞಾನಿಗಳ ಆಗಲಿಕ್ಕೆ ಸಹಕಾರ ಕೊಡ್ತಾ ಇದ್ದಂತಹ ಶ್ರೇಷ್ಠರಾದಂಥ ಮಹರ್ಷಿಗಳು, ಗುರುಗಳು ಋಭು ಮಹರ್ಷಿಗಳು. ಅವರಿಗೆ ನಿದಾಘ ಅಂತ ಒಬ್ಬ ಶಿಷ್ಯ. ಅವನು ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಾನೆ. ಋಭು ಮಹರ್ಷಿಗಳು ಎಲ್ಲ ವೇದಗಳನ್ನು, ಶಾಸ್ತ್ರಗಳನ್ನು ಎಲ್ಲ ಅವನಿಗೆ ಉಪದೇಶ ಮಾಡ್ತಾರೆ. ಜೊತೆಗೆ ಅದು ಎಲ್ಲದರ ಮೂಲವಾದಂತಹ ಪರಬ್ರಹ್ಮಾನುಭವಕ್ಕೆ ಏನೇನು ಬೇಕೋ ಅದೆಲ್ಲವುದನ್ನು ಕೂಡ ನಿದಾಘನಿಗೆ ಉಪದೇಶ ಮಾಡ್ತಾರೆ. ಆದರೆ ಯಾವುದಕ್ಕೂ ಕಾಲ ಬರಬೇಕಲ್ಲ, ಮತ್ತು ಪೂರ್ವ ಜನ್ಮದ ಪುಣ್ಯ ಪಾಪಗಳು ಕೂಡ ಸಮಸ್ಯೆಗಳಿರುತ್ತೆ. ಹಾಗಾಗಿ ನಿದಾಘನಿಗೆ ಗುರುಕುಲದಲ್ಲಿದ್ದಾಗ ಬ್ರಹ್ಮಾನುಭವವನ್ನು ಅನುಭವಿಸಿ ಆನಂದ ಪಡಲಿಕ್ಕೆ ಆಗಲಿಲ್ಲ. ಅವನು ಏನು ಅಂದ್ಕೊಂಡ್ಬಿಟ್ಟ, ವೇದಗಳನ್ನು, ಶಾಸ್ತ್ರಗಳನ್ನು ಎಲ್ಲ ಕ್ರಮವರಿತು ಅಭ್ಯಾಸ ಮಾಡಿದ್ದೀನಿ, ನಾನು ಗುರುಗಳಿಂದ ಏನೇನು ಕಲಿಬೇಕಾಗಿದೆಯೋ ಅದೆಲ್ಲ ಕಲಿತಾಯಿತು ಅಂತ ಅಂದ್ಕೊಂಡ್ಬಿಟ್ಟ. ಸರಿ, ಗುರುಕುಲವನ್ನು ನಿರ್ಗಮಿಸುವಂತಹ ಕಾಲವು ಬಂತು. ಗುರುಗಳ ಅನುಮತಿಯನ್ನು ತಗೊಂಡು ದೇವಿಕಾ ನದಿಯ ತೀರದ ಒಂದು ವೀರನಗರ ಅಂತ ಒಂದು ಜಾಗ, ಅಲ್ಲಿ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಅತಿಥಿ ಅಭ್ಯಾಗತರನ್ನು ಸತ್ಕಾರ ಮಾಡುವಂಥದ್ದು, ಗೃಹಸ್ಥನ ಕರ್ಮಗಳನ್ನೆಲ್ಲ ಕರ್ಮಠನಾಗಿ ನಿರ್ವಹಿಸೋದು, ಇದೆಲ್ಲ ಮಾಡ್ತಾ ಇರ್ತಾನವನು. ಬಹಳ ವರ್ಷಗಳು ಕಳೀತಾವೆ. ಬಹಳ ವರ್ಷಗಳು ಅಂದರೆ ತುಂಬ ವರ್ಷಗಳೇ, ಸುಮಾರು 100 ವರ್ಷಗಳು ಅಂತ ಇಟ್ಕೊಳ್ಳೋಣ, ಕೃತಯುಗದ ಕಾಲ. ಒಂದು ಸಲ ಒಂದು ರಾಜನ ಅಂಬಾರಿ ಉತ್ಸವ ನಡೀತಾ ಇರುತ್ತೆ. ಜನಜಂಗುಳಿ, ತುಂಬ ಜನ ಸೇರಿರ್ತಾರೆ. ಅದು ನಿದಾಘನ ಊರಿನಲ್ಲಿ ನಡೀತಾ ಇರುತ್ತೆ. ಇವನು ದೂರದಲ್ಲಿ, ಆ ಉತ್ಸವಕ್ಕೆ ಸ್ವಲ್ಪ ದೂರದಲ್ಲಿ ಅದನ್ನು ನೋಡ್ತಾ ಒಬ್ಬನೇ ನಿಂತಿರ್ತಾನೆ. ಋಭು ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ. ಶಿಷ್ಯನನ್ನು ನೋಡಿ, ಯಾಕಪ್ಪ ಒಬ್ಬನೇ ನಿಂತಿದ್ದಿ ಅಂತ ಕೇಳ್ತಾರೆ. ಅನೇಕ ವರ್ಷಗಳು ಕಳೆದಿದೆ, ಗುರುಗಳನ್ನು ಗುರುತು ಹಿಡಿಲಿಲ್ಲ ಯಾರು ನಿದಾಘ. ಅವನು ಅಲ್ಲಿ, ಸ್ವಾಮಿ ರಾಜರ ಉತ್ಸವ ನಡೀತಾ ಇದೆಯಲ್ಲ, ಅದಕ್ಕೆ ಎಲ್ಲೂ ಜಾಗ ಇಲ್ಲ, ಹಾಗಾಗಿ ಇಲ್ಲಿ ನಾನು ನೋಡ್ತಾ ನಿಂತಿದ್ದೀನಿ ಅಂತ ಅವನು ಹೇಳ್ತಾನೆ. ತಕ್ಷಣ ಋಭು ಮಹರ್ಷಿಗಳು ಕೇಳ್ತಾರೆ, ರಾಜ ಅಂದರೆ ಯಾರಪ್ಪ? ಬಹಳ ವಿಚಿತ್ರವಾಗಿದೆ ಪ್ರಶ್ನೆ. ರಾಜನ ಉತ್ಸವ ಅಲ್ಲಿ ನಡೀತಾ ಇದೆ, ರಾಜ ಯಾರು ಅಂತ ಕೇಳ್ತಾರೆ. ನಿದಾಗ ಹೇಳ್ತಾನೆ, ನೋಡಿ ಅಲ್ಲಿ ಆನೆ ಮೇಲೆ ಕೂತಿದ್ದಾನಲ್ಲ, ಅವನು ರಾಜ ಅಂತ ಹೇಳ್ತಾರೆ. ಮತ್ತೊಂದು ವಿಚಿತ್ರವಾದ ಪ್ರಶ್ನೆ ಕೇಳ್ತಾರೆ ಅವರು, ಆನೆ ಯಾವುದು, ರಾಜ ಯಾರು ಅಂತ. ಈಗ ನಿಜವಾಗಲೂ ಈ ನಿದಾಘನಿಗೆ ಸಿಟ್ಟು ಬಂದುಬಿಡುತ್ತೆ. ಇದೇನು ವ್ಯವಹಾರ ಗೊತ್ತಿಲ್ವ ಇವರಿಗೆ? ಹೇಳ್ತಾ ಇದ್ದೀನಿ ಅಲ್ಲಿ ಮೇಲೆ ಕೂತಿರೋವನು ರಾಜ, ಕೆಳಗಡೆ ಇರುವಂಥದ್ದು ಆನೆ, ಅದರ ಮೇಲೆ ಕೂತಿದ್ದಾನೆ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಕೇಳ್ತಾರಲ್ಲ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು, ನೋಡಿ ಸ್ವಾಮಿ, ಮೇಲೆ ಇದ್ದಾನಲ್ಲ ಅದು ರಾಜ, ಕೆಳಗಡೆ ಇದೆಯಲ್ಲ ಅದು ಆನೆ, ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಸ್ವಲ್ಪ ಜೋರಾಗೆ ಕೇಳ್ತಾನೆ. ಋಭು ಮಹರ್ಷಿಗಳಲ್ಲಿ ನಿಲ್ಲಿಸಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಅರ್ಥ ಆಗೋ ರೀತಿಯಲ್ಲಿ ನೀನು ಹೇಳಬೇಕು. ಈಗ ಇನ್ನೊಂದು ಶಬ್ದ ಉಪಯೋಗಿಸಿದ್ದೀನಿ ನೀನು, ಮೇಲೆ ಕೆಳಗೆ. ಈ ಮೇಲೆ ಅಂದ್ರೇನು, ಕೆಳಗೆ ಅಂದ್ರೇನು?
ಈಗ ನಿಜಕ್ಕೂ ಇವನಿಗೆ ರೇಗ ಹೋಗ್ಬಿಡ್ತು. ತಕ್ಷಣ ಏನು ಮಾಡ್ತಾನವನು, ಈ ಋಭು ಮಹರ್ಷಿಗಳ ಹೆಗಲ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಹತ್ತಿ ಕೂತು, ನಾನು ನೋಡಿ ಸ್ವಾಮಿ ರಾಜನ ಥರ ಮೇಲಿದ್ದೀನಿ, ನೀವು ಆನೆ ಥರ ಕೆಳಗಿದ್ದೀರಿ, ಅರ್ಥ ಆಯ್ತಾ ಈಗ ಅಂತ ಕೇಳ್ತಾನೆ. ಸ್ವಲ್ಪನೂ ಕೋಪ ಮಾಡ್ಕೊಳ್ಳಲ್ಲ ಋಭು ಮಹರ್ಷಿಗಳು. ಅಯ್ಯ ನನಗೆ ಅರ್ಥ ಆಗೋ ಹಾಗೆ ಹೇಳೋ, ಈಗ ಇನ್ನೊಂದು ಶಬ್ದ ಉಪಯೋಗಿಸಿದಿ, ನೀನು ನಾನು ಅಂದರೆ ಯಾರು ಅಂತ ಕೇಳ್ತಾರೆ. ತತ್ಕ್ಷಣ ನಿದಾಗನಿಗೆ ಒಳಗಡೆ ಸ್ವಿಚ್ ಒತ್ತಿದಂಗೆ ಆಗ್ಬಿಡುತ್ತೆ ಅವನಿಗೆ. ಓಹೋ, ಇದು ಬಂದಿರೋದು ನಮ್ಮ ಗುರುಗಳು ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲೆಲ್ಲೂ ವ್ಯಾಪಿಸಿರುವಂತಹ ಭಗವಂತನೇ ಎಲ್ಲವುದೂ, ಅದನ್ನು ಬಿಟ್ಟುಕೊಂಡು ಹೊರಗಡೆ ಏನು ರಾಜ, ಆನೆ, ಮೇಲೆ ಕೆಳಗೆ, ನಾನು ನೀನು ಅಂತೆಲ್ಲ ನಾನು ಹೇಳ್ತಾ ಇದ್ದೀನಿ. ಹೀಗಲ್ಲಪ್ಪ, ನೀನು ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು ಸರ್ವವ್ಯಾಪಿಯಾದಂಥ ಭಗವಂತನೇ ಅಂತ ಹೇಳಬೇಕಾಗಿತ್ತು ನೀನು ಅಂತ ನನ್ನ ಬಾಯಲ್ಲಿ ಹೇಳಿಸ್ಲಿಕ್ಕೆ ಬಂದಿದ್ದಾರೆ. ಎಂಥ ಕರುಣಾಮೂರ್ತಿಗಳು. ಇವತ್ತೆಲ್ಲ ನಾವು ಕಾಲೇಜಲ್ಲೋ ಅಥವಾ ಯೂನಿವರ್ಸಿಟಿಗಳಲ್ಲೋ ಹೋಗಿ ನಾವು ಓದಿ ಆದಮೇಲೆ ನಮಗೂ ಅಲ್ಲಿಯ ಉಪನ್ಯಾಸಕರಿಗೂ ಯಾವ ಸಂಬಂಧನೂ ಇರಲ್ಲ. ಇದು ನೂರಾರು ವರ್ಷಗಳು ಕಳೆದಿದೆ ಅವನು ಗುರುಕುಲ ಬಿಟ್ಟು. ಆದರೆ ಅವರಿಗೆ ಒಂದು ಚಿಂತೆ ಕಾಡ್ತಾ ಇದೆ, ಇವನು ಪಡೆಯಬೇಕಾಗಿದ್ದನ್ನು ಪಡೆದೇ ಹೋಗ್ತಾ ಇದ್ದಾನಲ್ಲಪ್ಪ. ಯಾವುದು ಬ್ರಹ್ಮಜ್ಞಾನವನ್ನು ಅವನು ಅನುಭವಿಸಬೇಕಾಗಿತ್ತು, ಅಲ್ಲಿಂದ ಮುಂದೆ ಅವನು ಪರಂಪರೆಯಾಗಿ ಅದನ್ನು ಮುಂದಿನವರಿಗೆ ಪ್ರದಾನ ಮಾಡಬೇಕಾಗಿತ್ತು. ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ, ಅದನ್ನು ಅನುಭವಿಸ್ಲಿಕ್ಕೆ ಆಗದೇನೆ ಕೇವಲ ಹೊರಗಡೆ ಟೆಕ್ಸ್ಟ್ ನಾಲೆಡ್ಜ್, ವೇದಾಂಗಗಳನ್ನು ಕಲ್ತಿದ್ದೀನಿ, ಶಾಸ್ತ್ರಗಳನ್ನು ಕಲ್ತಿದ್ದೀನಿ, ನಾನೆಲ್ಲ ಕಲ್ತಾಯಿತು ಅಂತ ತಿಳ್ಕೊಂಬಿಟ್ಟಿದ್ದಾನಲ್ಲ. ಇವನನ್ನು ಸರಿ ಮಾಡೋದಕ್ಕೋಸ್ಕರ ನೂರಾರು ವರ್ಷಗಳ ನಿರೀಕ್ಷೆ ಮಾಡಿದರು. ಅಂದರೆ ಅವನಿಗೆ ಹೇಳಿಕೊಟ್ಟಿದ್ರಲ್ಲ, ಬೀಜವಾಪನ ಆಗಿಬಿಟ್ಟಿದೆ. ಬ್ರಹ್ಮಜ್ಞಾನವನ್ನು ಪಡೆಯೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಕಳಿಸಿದ್ದಾರೆ. ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದಾನೆ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದಾನೆ, ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ. ಈಗ ಅವರಿಗನ್ನಿಸ್ತು ಕಾಲ ಪರಿಪಕ್ವವಾಗಿದೆ, ಹಾಗಾಗಿ ಈಗ ನಾನು ತಡ ಮಾಡೋ ಹಾಗಿಲ್ಲ ಅಂತ ಅವನು ಎಲ್ಲಿದ್ದಾನೆ ಅಲ್ಲಿಗೆ ಹುಡುಕೊಂಬರ್ತಾರೆ. ಹುಡುಕೊಂಬಂದು ಸ್ವಿಚ್ ಹೊತ್ತು ಕೆಲಸ ಆಗುತ್ತೆ. ಅವನಿಗೆ ಒಳಗಡೆ ಎಲ್ಲ ತಯಾರಾಗಿರುತ್ತೆ. ಗುರುಕುಲದಲ್ಲಿ ಆದಂಥ ವಿದ್ಯಾಭ್ಯಾಸ, ತದನಂತರದಲ್ಲಿ ಇವನ ಆಚರಿಸಿದಂಥ ಕರ್ಮಗಳು ಎಲ್ಲ ಸೇರಿ ಅವನಿಗೆ ಜ್ಞಾನಪ್ರಬೋಧವಾಗಲಿಕ್ಕೆ ಒಂದು ನಿಮಿತ್ತ ಬೇಕಾಗಿರುತ್ತೆ. ಆ ನಿಮಿತ್ತವನ್ನೂ ಕೂಡ ಪರಮ ಕರುಣೆಯಿಂದ ಋಭು ಮಹರ್ಷಿಗಳು ಅವನಿಗೆ ತಂದು ಕೊಡ್ತಾರೆ. ಹೀಗಾಗಿ ಕಣ್ಣೀರ ಧಾರೆ ಹರಿಯುತ್ತೆ. ಗುರುಗಳ ಪಾದಗಳನ್ನು ಭದ್ರವಾಗಿ ಹಿಡ್ಕೊಳ್ತಾನೆ, ಕ್ಷಮೆ ಯಾಚಿಸ್ತಾನೆ. ಅಯ್ಯೋ ಎಂಥ ಅಪಚಾರ ಮಾಡಿಬಿಟ್ಟೆ, ನಿಮ್ಮ ಹೆಗಲ ಮೇಲೆಲ್ಲ ಹತ್ತಿ ಕೂತ್ಕೊಂಡ್ಬಿಟ್ನಲ್ಲ ನಾನು, ಎಂಥ ಪರಮ ಗುರುಗಳು ಅಂತ ಅದನ್ನು ಗುರುತಿಸದೆ ಹೋಗ್ಬಿಟ್ನಲ್ಲ ಅಂತ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಒಳಗಡೆ ಜ್ಞಾನ ಪ್ರಬೋಧವಾಗಿತ್ತು. ಆ ಜ್ಞಾನದ ಒಂದು ತಂಪು, ಆ ಜ್ಞಾನದ ಒಂದು ಆನಂದ, ನೆಮ್ಮದಿ ಎಲ್ಲದರ ಸಹಿತವಾಗಿ ಸರ್ವ ಸಮರ್ಪಣ ಭಾವದಿಂದ ಗುರುಗಳಿಗೆ ಅಭಿವಾದನ ಮಾಡ್ತಾನೆ. ಋಭು ಮಹರ್ಷಿಗಳಿಗೆ ಬಹಳ ಸಂತೋಷ ಆಗುತ್ತೆ. ಗುರುಗಳಿಗೆ ಶಿಷ್ಯ ತಾವು ಏನು ಕೊಡಬೇಕಾಗಿತ್ತು ಅಂತ ಅಂದುಕೊಂಡಿದ್ದರೋ ಅದನ್ನು ಸ್ವೀಕಾರ ಮಾಡಿ ಆನಂದವಾಗಿ ಆ ನೆಮ್ಮದಿಯನ್ನು ಹೊಂದಿದಾಗ ಆಗುವಂಥ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಏನಿದೆ ಅದಾಯಿತು ಅವರಿಗೆ. ಆಗಲಿಯಪ್ಪ, ನಿನ್ನ ಜೀವನ ಸಮೃದ್ಧವಾಗಲಿ, ನಿನ್ನ ಜೀವನ ನೆಮ್ಮದಿಯಿಂದ ಕೂಡಿರಲಿ ಅಂತ ಆಶೀರ್ವಾದ ಮಾಡಿ ಅವರು ಹೊರಟೋದರು. ಹೀಗೆ ನಮ್ಮ ದೇಶದ ಗುರು ಪರಂಪರೆಯಲ್ಲಿ ಎಂತೆಂತಹ ಗುರುಗಳು, ಶಿಷ್ಯನನ್ನು ಯಾವತ್ತೂ ಮರಿದೇ ಇರುವಂತಹ, ಅವನು ಜೀವನದಲ್ಲಿ ಪಡೆಯಬೇಕಾಗಿದ್ದನ್ನು ಪಡೀಲೇಬೇಕು. ಅದು ಎಷ್ಟು ಕಾಲ ಬೇಕಾದ್ರಾಗಲಿ, ಅದಕ್ಕೋಸ್ಕರ ನಾನು ಕಾಯ್ತೀನಿ. ಕಾದು ಅವನಿಗೆ ಏನೋ ಒಂದು ನಿಧಿ ಇದೆ, ನನ್ನಲ್ಲಿರುವಂಥ ನಿಧಿ ಅವನಿಗೂ ಕೂಡ ಅದು ಟ್ರಾನ್ಸ್ಫರ್ ಆಗಬೇಕು, ಅವನೂ ಕೂಡ ಅದನ್ನು ಅನುಭವಿಸೋ ಹಾಗೆ ಆಗಬೇಕು ಅನ್ನುವಂಥ ಎಂತಹ ಪರಮ ಕರುಣೆ. ಇಂತಹ ಅಸಂಖ್ಯ ಗುರುಗಳು, ಅಸಂಖ್ಯ ಶಿಷ್ಯರು ನಮ್ಮ ದೇಶದಲ್ಲಿ ಆಗೋಗ್ಬಿಟ್ಟಿದ್ದಾರೆ. ಶ್ರೀರಂಗ ಮಹಾಗುರುಗಳ ಒಂದು ಪವಿತ್ರವಾದಂಥ ವಾಣಿಯನ್ನು ಇಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ಭಗವಂತನ ಯಾನ, ವಾಹನ ಗುರು. ಅವನು ಕೇವಲ ವ್ಯಕ್ತಿಯಲ್ಲಪ್ಪ, ಅವನು ಜ್ಞಾನಕೋಶ. ಆ ಕೋಶವನ್ನು ಒಳಗೇ ಇಟ್ಟುಕೊಂಡು
ಒಳಗಡೆ ಇರೋದನ್ನು ಅನುಭವಿಸೋ ಹಾಗಾಗಬೇಕು. ಅಂಧಕಾರವನ್ನು ನಿವೃತ್ತಿ ಮಾಡುವಂತಹ ಜಾಗ ಏನಾದಿದ್ದರೆ ಅದೇ ಗುರು ಅಂತ ಹೆಸರಪ್ಪ ಅದಕ್ಕೆ ಅನ್ನೋದನ್ನು ಅವರು ಸೂತ್ರಪ್ರಾಯವಾಗಿ ಹೇಳಿದ್ದನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಇಂತಹ ಋಭು ಮಹರ್ಷಿ ಅವರ ಶಿಷ್ಯ ನಿದಾಗ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿದ್ದರ ಒಂದು ಐತಿಹ್ಯವನ್ನು ವಿಷ್ಣು ಪುರಾಣ ಹೇಳುತ್ತೆ. ಇದು ಎಲ್ಲದೂ ಕೂಡ ನಮ್ಮ ಆದರ್ಶಕ್ಕಾಗಿ ಬಂದಂಥ ಕಥೆಗಳು. ನಮ್ಮ ಆದರ್ಶಕ್ಕೋಸ್ಕರ ಇಂತಹ ಗುರುಪರಂಪರೆ, ಇಂತಹ ಶಿಷ್ಯರಿದ್ದರು. ನಾವೆಲ್ಲರೂ ಕೂಡ ಅಂತಹ ಗುರುಗಳನ್ನು ಪಡೆಯುವಂತಹ ಒಂದು ಪ್ರವೃತ್ತಿ ನಮಗೆ ಬರಲಿ. ಮೊದಲನೇದಾಗಿ ಯಾವುದು ನಮಗೆ ಬೇಕಾಗಿದೆ, ಬ್ರಹ್ಮಜ್ಞಾನವೇ ಬೇಕಾಗಿದೆ ಅಂತ ಅನ್ನಿಸ್ತಾ ಇಲ್ವಲ್ಲ ಈಗ, ಅಂತಹ ಪ್ರವೃತ್ತಿ ಉಂಟಾಗಲಿ. ಆ ಪ್ರವೃತ್ತಿ ಉಂಟಾದಾಗ ಸ್ವಾಭಾವಿಕವಾಗಿ ನಾವು ಅಂತಹ ಗುರುಗಳನ್ನು ಹುಡುಕೊಂಡು ಹೋಗ್ತೀವಿ. ಅಂತಹ ಸದ್ಬುದ್ಧಿ ಭಗವಂತ ನಮಗೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.